ಹಾಯ್ ಹಲೋ ನಮಸ್ಕಾರ. ಎಷ್ಟು ಚೆನ್ನಾಗಿದೆ ಅಲ್ವಾ ದಾರಿ. ನಮ್ಮ ಪ್ರಯಾಣ ಎಲ್ಲಿಗೆ ಹೋಗ್ತಿದೆ ಅಂತ ಯೋಚನೆ ಮಾಡ್ತಿದ್ದೀರಾ? ದಾರಿ ನೋಡಿದ್ರೆ ಮಲೆನಾಡು. ಹೌದು, ನಾವಿವತ್ತು ಹೊರಟಿರೋದು ಹೊರನಾಡಿನ ಕಡೆಗೆ. ಹೊರನಾಡಿಗೆ ಏನಕ್ಕಪ್ಪ ಅಂತಂದರೆ ನಮ್ಮ ಕುಟುಂಬದ ಪುಟಾಣಿ ಕಂದನ ಅನ್ನಪ್ರಾಶನಕ್ಕೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಹೊರನಾಡಿನಲ್ಲಿ ಆಗೋ ಅನ್ನಪ್ರಾಶನದ ಪ್ರೊಸೀಜರ್ ಬಗ್ಗೆ ಹೇಳ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ. ನಿಮಗೆ ಹೊರನಾಡಲ್ಲಿ ಮಕ್ಕಳಿಗೋಸ್ಕರ ಅನ್ನಪ್ರಾಶನ ಮಾಡಿಸ್ಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ನೀವು ಡೈರೆಕ್ಟ್ ಅಲ್ಲಿ ದೇವಸ್ಥಾನಕ್ಕೇ ಹೋಗಬೇಕಾಗತ್ತೆ. ಬೆಳಿಗ್ಗೆ 9:30 ಸಂಜೆ 5:30 ತನಕ ಇರತ್ತೆ. ನೀವು ದೂರದಿಂದ ಏನಾದರೂ ಬಂದಿದ್ದರೆ ನಿಮಗೆ ಅಲ್ಲೇ ಲಾಡ್ಜ್ ಫೆಸಿಲಿಟಿ ಸಹ ಇದೆ. ಆರಾಮಾಗಿ ಹೋಗಿ ಫ್ರೆಶ್ ಅಪ್ ಆಗಿ ನೀವು ದೇವಸ್ಥಾನಕ್ಕೆ ಹೋಗ್ಬೋದು. ಟಿಕೆಟ್ ಕೌಂಟರಿಗೆ ಹೋಗಿ ಅನ್ನಪ್ರಾಶನದ ಟಿಕೆಟ್ ತೊಗೊಂಡ್ರು ಸಾಕು. ಟಿಕೆಟ್ ಅಮೌಂಟ್ ಬಂದುಬಿಟ್ಟು 300 ರೂಪೀಸ್. ನಿಮಗೆ ಇದೇ ಟಿಕೆಟಲ್ಲೇ ದೇವರ ದರ್ಶನಕ್ಕೂ ಅವಕಾಶ ಸಿಗುತ್ತೆ. ಹಾಗೂ ಈ ಅನ್ನಪ್ರಾಶನಕ್ಕೋಸ್ಕರ ನೀವು ಯಾವುದೇ ರೀತಿ ವಸ್ತುಗಳನ್ನು ತೊಗೊಂಡು ಹೋಗೋ ಅವಶ್ಯಕತೆ ಇಲ್ಲ. ಪ್ರತಿಯೊಂದನ್ನು ಅವರೇ ಅಲ್ಲಿ ಕೊಡ್ತಾರೆ. ಮನೆಯವರೆಲ್ಲರಿಗೂ ತಿನ್ನಿಸೋ ಅವಕಾಶವೂ ಇದೆ. ಸಾಮಾನ್ಯವಾಗಿ ಈ ಪ್ರೊಸೀಜರು 1 ಅವರ್ ತನಕ ಇದೆ. ಹಾಗೂ ರಶ್ ಏನಾದರೂ ಇದ್ದರೆ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ಅಹಮಸ್ಮಿ ಪ್ರಥಮಜಾಋತಸ್ಯ ಪೂರ್ವಂ ದೇವೇಭ್ಯೋ ಅಮೃತಸ್ಯ ನಾಭಿಃ ಯೋ ಮಾ ದದಾತಿ ಸ ದೇವಮಾವಾಹ ಅಹಮನ್ನಮನ್ನಮದಂತಮದ್ಮಿ ಪೂರ್ವಮಗ್ನೇರಪಿ ದಹತ್ಯನ್ನಂ ಯತ್ತೌಹಾಸಾತೆ ಅಹಮುತ್ತರೇಷು ವ್ಯಾತ್ತಮಸ್ಯ ಪಶವಃ ಸುಜಂಭಂ ಪಶ್ಯಂತಿ ಧೀರಾಃ ಪ್ರಚರಂತಿ ಪಾಕಾಃ ಜಹಾಮ್ಯನ್ಯನ್ನ ಜಹಾಮ್ಯನ್ಯಂ ಅಹಮನ್ನಂ ವಶಮಿಚ್ಚರಾಮಿ ಸಮಾನಮರ್ಥಂ ತರ್ಜೇಮಿ ಭುಂಜತೆ ಕೋ ಮಾಮನ್ನಂ ಮನುಷ್ಯೋದಯೇತ ಪರಾಕೆ ಅನ್ನನ್ನಿಹಿತಂ ಲೋಕ ಏತತ್ ವಿಶ್ವೈರ್ದೇವೈಃ ಪಿತೃಭಿರ್ಗುಪ್ತಮನ್ನಂ ಯದದ್ಯತೆ ಲುಪ್ಯತೆ ಯತ್ಪರೋಪ್ಯತೆ ಶತತಮೇ ಸಾ ತನೋರ್ಮೇ ಬಭೂವ ಮಹಾಂತೌ ಚರೋ ಸಕೃದ್ದುಗ್ಧೇನ ಪಪ್ರೌ ದಿವಂ ಚ ಪೃಶ್ನಿ ಪೃಥಿವೀಂ ಚ ಸಾಕಂ ತತ್ಸಂಪಿಬಂತೋ ನ ಮಿನಂತಿ ವೇಧಸಃ ನೈತದ್ಭೋಜೋ ಭವತಿ ನೋಕನೀಯಃ ಅನ್ನಂ ಪ್ರಾಣಮನ್ನಮಪಾನಮಾಹುಃ ಅನ್ನಂ ಮೃತ್ಯುಂ ತಮುಜೀವಾತುಮಾಹುಃ ಅನ್ನಂ ಬ್ರಹ್ಮಾಣೋ ಜರಸಂವದಂತಿ ಅನ್ನಮಾಹುಃ ಪ್ರಜನನಂ ಪ್ರಜಾನಾಂ ಮೋಘಮನ್ನಂ ವಿಂದತೆ ಅಪ್ರಚೇತಾಃ ಸತ್ಯಂ ಬ್ರವೀಮಿ ವಧ ಇತ್ಸತಸ್ಯ ನಾರ್ಜಮಣಂ ಪುಷ್ಯತಿ ನೋ ಸಖಾಯಂ ಕೇವಲಾಘೋ ಭವತಿ ಕೇವಲಾದಿ ಅಹಂ ಮೇಘಸ್ತನಯನ್ ವರ್ಷನ್ನಸ್ಮಿ ಮಾಮದಂತ್ಯಹಮದ್ಮ್ಯನ್ಯಾನ್ ಅಹಗುಂಸದಮೃತೋ ಭವಾಮಿ ಮದಾದಿತ್ಯಾ ಅಧಿ ಸರ್ವೇ ತಪಂತಿ ಯಾ ಜಾತಾ ಓಷಧಯೋ ದೇವೇಭ್ಯಸ್ತ್ರಿಯುಗಂ ಪುರಾ ಮಂದಾಮಿ ಬಭ್ರೂಣಮಹಗುಂ ಶತಂ ಧಾಮಾನಿ ಸಪ್ತ ಚ ಭೂರ್ಭುವಸ್ಸು ವರಪಾಂ ತ್ವೌಷಧೀನಾಗುಂ ರಸಮನ್ನಂ ಪ್ರಾಶಯಾಮಿ ಶಿವಾಸ್ತ ಆಪ ಓಷಧಯಸ್ತಂತ್ವನಮೀವಾಸ್ತ ಆಪ ಓಷಧಯಸ್ತಂತು ಶತಂ ವೋ ಅಂಬಧಾಮಾನಿ ಸಹಸ್ರಮುತ ವೋರುಹಃ ಅಥ ಶತಕ್ರತ್ವೋ ಯೋಯಮಿಮಂ ಮೇ ಅಗದಂ ಕೃತಃ
भूर्भुवः सुवरपान् त्वौषधीनागुं रसमन्नं प्राशयामि शिवास्त आप ओषधयः सन्त्वनमेवास्त आप ओषधयः सन्तु पुष्पावतेः प्रसूवतेः फलिनीरफला उत अश्वा इव सजित्वरेर्वेरुधः पारजिष्णवः भूर्भुवः सुवरपान् त्वौषधीनागुं रसमन्नं प्राशयामि शिवास्त आप ओषधयः सन्त्वनमेवास्त आप ओषधयः सन्तु ओषधीरिति मातरस्तद्वो देवीरुपब्रुवे रपागुंसि विघ्नतेरितरपश्चातयमानाः भूर्भुवः सुवरपान् त्वौषधीनागुं रसमन्नं प्राशयामि शिवास्त आप ओषधयः सन्त्वनमेवास्त आप ओषधयः सन्तु अश्वत्थेवो निषदनं पर्णेवो वसतिः कृता गोभाजयित्किलासथयत्सनवथ पूरुषम् भूर्भुवः सुवरपान् त्वौषधीनागुं रसमन्नं प्राशयामि शिवास्त आप ओषधयः सन्त्वनमेवास्त आप ओषधयः सन्तु यदहं वाजयन्निमा ओषधीर्हस्त आदधे आत्मा यक्ष्मस्य नश्यति पुराजीवगृभो यथा भूर्भुवः सुवरपान् त्वौषधीनागुं रसमन्नं प्राशयामि शिवास्त आप ओषधयः सन्त्वनमेवास्त आप ओषधयः सन्तु ॐ अहमस्मि प्रथमजातस्य पूर्वं देवेभ्यो अमृतस्य नाभिः यो मा ददाति स देवमावाह अहमन्नमन्नमदन्तमग्ने पूर्वमग्नेरपि दहत्यन्नम् यत्तौहासाते अहमुत्तरेषु व्यात्तमस्य पशवः सुजम्भम् पश्यन्ति धीराः प्रचरन्ति पाकाः ಹಾಗೂ ತಪ್ಪದೆ ದೇವಿಯ ಅನ್ನಪ್ರಸಾದವನ್ನು ಸ್ವೀಕಾರ ಮಾಡ್ಕೊಂಡು ಬರಲೇಬೇಕು. ನೀವೇನಾದರೂ ಬೇಗ ಹೋಗಿದ್ರೆ ಸಾಧ್ಯವಾದರೆ ಶೃಂಗೇರಿಗೂ ಭೇಟಿ ನೀಡಿ ಸಂಜೆ ಆ ಗುಂಬೆಯಲ್ಲಿ ಸೂರ್ಯಾಸ್ತವನ್ನು ನೋಡ್ಕೊಂಡು ಬರ್ಬೋದು. ತುಂಬ ಅಂದರೆ ತುಂಬಾ ಸುಂದರವಾಗಿರುತ್ತೆ. ನಕ್ಷತ್ರ ತಂದು ಕೊಡಲೇನು ಮಾಯಾವಿ ಮಿನುಗು ನೀನು ಮುಂಜಾನೆ ಬಿಸಿಲು ನೀನು ಸಾಲದಿರು ಹಾಡು ನೀನು ಬೇಕೆನಿಸೋ ಸಂಜೆ ನೀನು ಎದೆಯ ಧುನಿಗೆ ಬೆಳಕು ನೀನೆ ನೀನಾದೆ ನೀನಾದೆ ರಸ್ತೆ